ಹಾಯ್ ಹಲೋ ನಮಸ್ಕಾರ ಗುರು ಎಲ್ರಿಗೂ. ನೀವು ನೋಡ್ತಾ ಇರ್ಬೋದು ನನ್ನ ವಿಡಿಯೋ ಶುರು ಆಗೋದಕ್ಕಿಂತ ಮುಂಚೆ ಫೀಡಲ್ಲಿ ಈ ರೀತಿ ತಮ್ನೈಲ್ಗಳು ಬರ್ತಾ ಇರುತ್ತೆ ನಿಮಗೆ. ಇದನ್ನ ವಿಡಿಯೋ ತಮ್ನೈಲ್ಸ್ ಅಂತ ಕರೀತಾರೆ. ಈ ಒಂದು ವಿಡಿಯೋ ತಮ್ನೈಲ್ಸ್ ಹಾಕೋದ್ರಿಂದ ಏನು ಉಪಯೋಗ ಅಂತಂದ್ರೆ ನಮ್ಮ ಒಂದು ವಿಡಿಯೋಸ್ಗಳು ಹೆಚ್ಚಿನ ರೀಚ್ ಪಡ್ಕೊತವೆ. ತಮ್ನೈಲ್ನ ನೋಡಿ ಕ್ಲಿಕ್ ಮಾಡಿ ವಿಡಿಯೋಸ್ನ ನೋಡ್ತಾರೆ ವ್ಯೂವರ್ಸ್ಗಳು. ಸೊ ಆ ಕಾರಣಕ್ಕೆ ಒಂದು ರೀಚ್ ಅನ್ನೋದನ್ನ ಪಡ್ಕೊಳುತ್ತೆ ನಮ್ಮ ವಿಡಿಯೋಗಳು. ಈ ಒಂದು ಈ ರೀತಿ ತಮ್ನೈಲ್ಗಳನ್ನ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೆ ಇದನ್ನ ಮಾಡೋದ್ರಿಂದ ನಿಮಗೆ ಆಗುವ ಲಾಭ ಆದ್ರೂ ಏನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ನೋಡ್ತಿದ್ರೆ ಕೆಳಗೆ ಕಾಣುತ್ತಾ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂದ್ರೆ ಇದೇ ರೀತಿ ಇನ್ಫಾರ್ಮೇಟಿವ್ ಹಾಗೂ ಟೆಕ್ನಾಲಜಿ ವಿಡಿಯೋಸ್ ನಮ್ಮ ಚಾನಲ್ನಲ್ಲಿ ಬರ್ತಾನೆ ಇರ್ತವೆ. ನೀವು ಸ್ನೇಹಿತರೆ ತುಂಬಾ ಜನ ಯೂಟ್ಯೂಬ್ಗೆ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀರಾ ನೀವು, ಆದ್ರೆ ಅದಕ್ಕೆ ತಮ್ನೈಲನ್ನ ಹಾಕ್ತಾ ಇರಲ್ಲ ನೀವು. ತಮ್ನೈಲ್ ಅಂದ್ರೆ ಏನು? ತಮ್ನೈಲ್ ಅಂದ್ರೆ ಆಕ್ಚುಲಿ ವಿಡಿಯೋ ಬರೋಕ್ ಮುಂಚೆ ನಿಮ್ಗೆ ಫೀಡಲ್ಲಿ ತೋರಿಸುತ್ತಲ್ವಾ ಈ ರೀತಿ, ಇದನ್ನ ತಮ್ನೈಲ್ ಅಂತ ಕರಿತೀವಿ ನಾವು. ಈ ರೀತಿ ತಮ್ನೈಲ್ ಹಾಕಿದ್ರೆ ನಿಮ್ಗೆ ನಿಮ್ಮ ಒಂದು ವಿಡಿಯೋಸ್ಗಳು ಹೆಚ್ಚಿನ ಇಂಪ್ರೆಷನ್ ಅನ್ನ ಪಡ್ಕೊಳ್ಳುತ್ತೆ ನಿಮ್ಮ ವ್ಯೂವರ್ಸ್ ಕಡೆಯಿಂದಾಗಿ. ತಮ್ನೈಲ್ ಮುಖಾಂತರ ನೀವು ಸ್ಮಾಲ್ ಇನ್ಫಾರ್ಮೇಶನ್ ಅನ್ನ ನಿಮ್ಮ ವಿಡಿಯೋ ಬಗ್ಗೆ ಬಿಟ್ಕೊಟ್ರೆ ವಿಡಿಯೋನ ನೋಡೋದಕ್ಕೆ ಒಂದು ಉಪಯೋಗ ಆಗುತ್ತೆ ವ್ಯೂವರ್ಸ್ಗಳಿಗೆ. ಈ ರೀತಿ ನಿಮ್ಮ ಒಂದು ವಿಡಿಯೋಸ್ಗಳು ಹೆಚ್ಚಿನ ರೀಚ್ ಅನ್ನ ಪಡ್ಕೊಂತವೆ, ಹೆಚ್ಚಿನ ವ್ಯೂಸ್ ಅನ್ನ ಪಡ್ಕೊಂತವೆ. ಮತ್ತೆ ಈ ರೀತಿ ತಮ್ನೈಲ್ಗಳನ್ನ ಹೇಗೆ ಮಾಡೋದು ಅಂತ ಕೂಡ ಹೇಳ್ಕೊಡ್ತೀನಿ ನಾನು ನಿಮ್ಗೆ. ಮೊದಲನೇದಾಗಿ ಈ ಒಂದು ತಮ್ನೈಲ್ನ ಮಾಡೋದಕ್ಕೆ ನಿಮ್ಗೆ ಬೇಕಾಗುತ್ತೆ ಪಿಕ್ಸೆಲ್ಯಾಬ್ ಅನ್ನೋ ಒಂದು ಅಪ್ಲಿಕೇಶನ್. ಪಿಕ್ಸಾರ್ಟ್ ಅಲ್ಲಿ ಕೂಡ ಎಡಿಟ್ ಮಾಡಬಹುದು, ಆದ್ರೆ ತುಂಬಾ ಅಡ್ವಾನ್ಸ್ ಆಗಿ ಇರೋದಿಲ್ಲ ಅದರಲ್ಲಿ. ಪಿಕ್ಸೆಲ್ಯಾಬ್ ಅಲ್ಲಿ ಅಡ್ವಾನ್ಸ್ ಫೀಚರ್ಸ್ ಎಲ್ಲ ಇರುತ್ತೆ. ಸೊ ಆ ಕಾರಣಕ್ಕೆ ಪಿಕ್ಸೆಲ್ಯಾಬ್ ಅನ್ನ ಉಪಯೋಗಿಸಿ. ಮತ್ತೆ ನೀವು ಪ್ಲೇಸ್ಟೋರ್ ಅಲ್ಲಿ ಇರೋ ಪಿಕ್ಸೆಲ್ಯಾಬ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಹಲವಾರು ಫೀಚರ್ಸ್ ಗಳು ನಿಮ್ಗೆ ಸಿಗೋದಿಲ್ಲ. ಸೊ ಆ ಕಾರಣಕ್ಕೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇಲ್ಲ ಅಂತಂದ್ರೆ ಗೂಗಲ್ ಹೋಗಿ APK ಅಂತ ಸರ್ಚ್ ಮಾಡಿ ಗೂಗಲ್ ಅಲ್ಲಿ ನೀವು ಪಿಕ್ಸೆಲ್ಯಾಬ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. APK ವರ್ಷನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಪಿಕ್ಸೆಲ್ಯಾಬ್ ಅನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ರೆ ಕೆಲವೊಂದು ಪರ್ಮಿಷನ್ಸ್ ನ ಕೇಳುತ್ತೆ, ಅಲ್ಲಿ ಅಲೋ ಕೊಟ್ಕೊಳ್ಳಿ ನೀವು. ನಂತರ ನೀವು ಈ ರೀತಿ ಒಂದು ಇಂಟರ್ಫೇಸ್ ಸಿಗುತ್ತೆ. ನಾನು ಕೊಡುವಂತ APK ನ ಡೌನ್ಲೋಡ್ ಮಾಡ್ಕೊಂಡ್ರೆ ಈ ರೀತಿ ಇಂಟರ್ಫೇಸ್ ಸಿಗುತ್ತೆ. ನೀವೇನಾದ್ರೂ ಬೇರೆ ಪಿಕ್ಸೆಲ್ಯಾಬ್ ಡೌನ್ಲೋಡ್ ಮಾಡ್ಕೊಂಡ್ರೆ ಬೇರೆ ರೀತಿ ಇಂಟರ್ಫೇಸ್ ಸಿಗುತ್ತೆ. ಯಾವ ಇಂಟರ್ಫೇಸ್ ಸಿಕ್ಕಿದ್ರೂ ಪರವಾಗಿಲ್ಲ, ಅದು ಸೇಮ್ ಆ್ಯಪ್ ಆಗಿರುತ್ತೆ. 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಇಮೇಜ್ ಸೈಜ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕಸ್ಟಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಯೂಟ್ಯೂಬ್ ತಮ್ನೈಲ್ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ. ಡೈರೆಕ್ಟ್ ಆಗಿ ನಿಮ್ಗೆ ಸ್ಕ್ರೀನ್ ಈ ರೀತಿ ಸ್ಪ್ಲಿಟ್ ಆಗುತ್ತೆ. ನಂತರ ನೀವು ಇಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ಇಮೇಜ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕಲರ್ ಆಗಿರ್ಬೋದು ಅಥವಾ ಇಮೇಜ್ ಆಗಿರ್ಬೋದು, ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಮೇಜ್ ಗಿಂತ ಕಲರ್ನ ಪ್ರಿಫರ್ ಮಾಡ್ತೀನಿ ನಿಮ್ಗೆ, ಯಾಕಂದ್ರೆ ಬ್ಲಾಕ್ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಸೊ ಆ ಕಾರಣಕ್ಕೆ ನಾನು ಬ್ಲಾಕ್ ಬ್ಯಾಕ್ ಗ್ರೌಂಡ್ ಅನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಂತರ ಡಿಫಾಲ್ಟ್ ಅಂತ ಇದೆ, ಅದನ್ನ ಡಿಲೀಟ್ ಮಾಡ್ಕೊತೀನಿ. ನಿಮ್ಮ ಹತ್ರ ಬ್ಯಾಕ್ ಗ್ರೌಂಡ್ ಇಲ್ಲ ಅಂತ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೆಲವು ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಹಲವಾರು ಬ್ಯಾಕ್ ಗ್ರೌಂಡ್ಸ್ ಗಳು ಬರುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಯೂಸ್ ಮಾಡ್ಕೊಳ್ಳಿ ನೀವು. ನಾನು ಕೂಡ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನ ನಾನೇ ರೆಡಿ ಮಾಡಿರೋದು. ಅದನ್ನ ಈಗ ಇಂಪೋರ್ಟ್ ಮಾಡ್ಕೊತೀನಿ. ಅದನ್ನ ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಂದು ಬಿಗ್ ಸರ್ಕಲ್ ಕಾಣಿಸಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಲೈಡ್ ಮಾಡಿದ್ರೆ ಫುಲ್ ಪೇಜಿಗೆ ಅದು ಬರುತ್ತೆ. ಫುಲ್ ಪೇಜಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಲಾಕ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಲಾಕರ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಯಾಕಂದ್ರೆ ನೀವು ಆಗಾಗ ಟಚ್ ಮಾಡ್ತಾ ಇದ್ರೆ ಅದು ಜರುಗೋ ಸಾಧ್ಯತೆ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಜರುಗೋದಿಲ್ಲ. ನಂತರ ನೀವು ಇಲ್ಲಿ ಟೆಕ್ಸ್ಟ್ ಅನ್ನ ಟೈಪ್ ಮಾಡ್ಕೋಬೇಕಾಗತ್ತೆ. ನಾನು ಕೊಡುವಂಥ ಪಿಕ್ಸೆಲ್ಯಾಬ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಇನ್ಬಿಲ್ಟ್ ಆಗಿ ಫಾಂಟ್ಸ್ಗಳು ಬರುತ್ತೆ. ಇಲ್ಲ ಅಂತಂದ್ರೆ ನೀವು ಫಾಂಟ್ಸ್ಗಳನ್ನ ನೀವು ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ ಬೇರೆ ಒಂದು ವೆಬ್ಸೈಟ್ಗಳಿಂದ ಡೌನ್ಲೋಡ್ ಮಾಡಿಕೊಂಡು. ಇಲ್ಲಿ ನಾನೀಗ ಟೈಪ್ ಮಾಡ್ಕೊತಾ ಇದ್ದೀನಿ, ಫಾರ್ ಎಕ್ಸಾಂಪಲ್ ಹೌ ಟು ಮೇಕ್. ನಂತರ ಇಲ್ಲಿ ಸ್ಲೈಡ್ ಮಾಡ್ಕೊಂಡ್ರೆ ಫಾಂಟ್ಸ್ ಅಂತ ಇದೆ, ಒಂದು ಫಾಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಇದಕ್ಕೆ ನಾನು ಮತ್ತೊಂದು ಟೆಕ್ಸ್ಟ್ ಆದ್ರೆ ಟೈಪ್ ಮಾಡ್ಕೊತಾ ಇದ್ದೀನಿ, ತಮ್ನೈಲ್ ಅಂತ ಟೈಪ್ ಮಾಡ್ಕೊಂಡು ಓಕೆ ಕೊಟ್ಟು ಇದ್ರಲ್ಲಿ ನಾನೀಗ ಬ್ಯಾಕ್ ಗ್ರೌಂಡ್ ಕೊಡ್ತಾ ಇದ್ದೀನಿ ಈ ಒಂದು ಟೆಕ್ಸ್ಟ್ಗೆ. ಈ ಒಂದು ಬ್ಯಾಕ್ ಗ್ರೌಂಡ್ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ. ಬ್ಯಾಕ್ ಗ್ರೌಂಡ್ ಅಂತ ಒಂದು ಆಪ್ಷನ್ ಇದೆ, ಇಲ್ಲಿ ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅನೇಬಲ್ ಮಾಡ್ಕೊಳ್ಳಿ. ಅದನ್ನ ಮಾಡ್ಕೊಂಡು ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ನ ಚೂಸ್ ಮಾಡ್ಕೊಂಡು, ನಾನು ರೆಡ್ನೇ ಚೂಸ್ ಮಾಡ್ತೀನಿ ಸದ್ಯಕ್ಕೆ. ರೆಡ್ ತುಂಬಾ ಚೆನ್ನಾಗಿರುತ್ತೆ. ನಂತರ ಅದೇನಾದ್ರೂ ನಿಮಗೆ ಜಾಸ್ತಿ ಉದ್ದ ಬೇಕಾ ಕಡಿಮೆ ಬೇಕಾ ಅನ್ನೋದನ್ನೆಲ್ಲ ಇಲ್ಲಿ ಸೆಟ್ ಮಾಡ್ಕೋಬಹುದು. ನಾನು ರೈಟಿಗೆ ಒಂದು 4 ಪಾಯಿಂಟು, ಲೆಫ್ಟಿಗೆ ಒಂದು 4 ಪಾಯಿಂಟು ಜಾಸ್ತಿ ಮಾಡ್ಕೊತೀನಿ. ಬಾಟಮ್ ಮತ್ತೆ ಟಾಪ್ದು ಸ್ವಲ್ಪ ಕಡಿಮೆ ಮಾಡ್ಕೊತೀನಿ. ಟೆಕ್ಸ್ಟ್ ಹತ್ರ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಂತರ ಅದನ್ನು ತಂದು ಇಲ್ಲಿ ಅಡ್ಜಸ್ಟ್ ಮಾಡ್ಕೊತೀನಿ. ಮತ್ತೆ ಲಾಕ್ ಮಾಡಿಕೊಂಡು ಇಲ್ಲಿ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೂಪ್ಲಿಕೇಟ್ ಮಾಡ್ಕೊತೀನಿ. ಡೂಪ್ಲಿಕೇಟ್ ಮಾಡಿಕೊಂಡು ಫಾರ್ ಯೂಟ್ಯೂಬ್ ಅಂತ ಟೈಪ್ ಮಾಡಿಕೊಂಡು ಬ್ಯಾಕ್ ಗ್ರೌಂಡಿಗೆ ಹೋಗಿ ಇಲ್ಲಿ ನಾನು ಕಲರನ್ನು ಚೇಂಜ್ ಮಾಡ್ತೀನಿ, ಬ್ಲೂ ಕಲರ್ ಹಾಕೊತೀನಿ. ಮತ್ತು ನೀವು ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬಂದರೆ ರೇಡಿಯಸ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ನೀವು ಪ್ರೆಸ್ ಮಾಡ್ಕೊತಾ ಹೋದರೆ ಕರ್ವ್ ಎಡ್ಜಸ್ ಆಗುತ್ತೆ. ಇದರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈ ಎಡ್ಜಸ್ ಕೂಡ.
ನಾನು ಕರ್ವ್ ಮಾಡಿಕೊಂಡ್ರೆ ನೋಡ್ಬೋದು ಈ ರೀತಿ ನಿಮಗೆ ಕಾಣಿಸುತ್ತೆ. ನಂತರ ಒಂದು ಫಾಂಟನ್ನು ಇದ್ರ ಕೆಳಗಡೆ ಹಾಕೊತೀನಿ. ನಾನು ಹಾಕೊಂಡಾದ್ಮೇಲೆ ಅದ್ರ ಮೇಲೆ ರೈಟಲ್ಲಿ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಲಾಕ್ ಮಾಡ್ಕೊತೀನಿ. ಈ ರೀತಿ ನೀವು ಲೆಟರ್ಗಳನ್ನು ಟೈಪ್ ಮಾಡ್ಕೋಬೋದು, ಕನ್ನಡದಲ್ಲಿ ಕೂಡ ಟೈಪ್ ಮಾಡ್ಕೋಬೋದು. ನಂತರ ನೀವು ಇದಕ್ಕೆ ಒಂದು ಇಮೇಜನ್ನು ಆ್ಯಡ್ ಮಾಡಬೇಕಾಗುತ್ತೆ. ನಾನೊಂದು ಇಮೇಜನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಮೇಜ್ ಏನಾದರೂ ಇದ್ರೆ ಅದನ್ನು ಆಲ್ಮೋಸ್ಟ್ ರೈಟ್ ಸೈಡಿಗೆ ಹಾಕೋಕ್ಕೆ ಟ್ರೈ ಮಾಡಿ. ಲೆಫ್ಟ್ ಸೈಡ್ಗೂ ಹಾಕ್ಬೋದು, ಬಟ್ ಅದರ ರೈಟ್ ಸೈಡ್ಗೆ ಹಾಕಿದ್ರೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿರುತ್ತೆ. ನೋಡ್ಬೋದು ನಾನು ಈ ಇಮೇಜನ್ನ ಸೆಟ್ ಮಾಡ್ಕೊತಾ ಇದ್ದೀನಿ. ಬೇಕಾದರೆ ಝೂಮ್ ಇನ್ ಝೂಮ್ ಔಟ್ ಮಾಡಿಕೊಂಡು ಸೆಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಥಂಬ್ನೇಲ್ಗಳನ್ನು ಆ್ಯಡ್ ಮಾಡ್ಕೊತೀನಿ, ನಾನು ರೆಡಿ ಮಾಡಿ ಇಟ್ಕೊಂಡಿರೋದು. ಈ ಥರ ಎಡಿಟ್ ಆದಮೇಲೆ ನಿಮಗೆ ಫುಲ್ ಎಡಿಟ್ ಆಯಿತು ಅಂತ ಅನಿಸಿದ್ರೆ ನೀವು ಇಲ್ಲಿ ಶೇರ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡೈಮೆನ್ಷನ್ ಅಂತ ಇದೆಯಲ್ಲ, ಕಸ್ಟಮ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ವೆರಿ ಹೈ ಅಥವಾ ಅಲ್ಟ್ರಾ, ನಿಮಗೆ ಅಲ್ಟ್ರಾಗೆ ಸಪೋರ್ಟ್ ಆಗದೆ ಇರ್ಬೋದು ಕೆಲವೊಂದು ಫೋನ್, ವೆರಿ ಹೈಗಂತೂ ಸಪೋರ್ಟ್ ಆಗೇ ಆಗುತ್ತೆ. ನಾನು ಅಲ್ಟ್ರಾಗೆ ಹಾಕ್ಬಿಟ್ಟು ಸೇವ್ ಟು ಗ್ಯಾಲರಿ ಕೊಟ್ಟರೆ ಆರಾಮಾಗಿ ಇಮೇಜು ಗ್ಯಾಲರಿಗೆ ಸೇವ್ ಆಗಿಬಿಡುತ್ತೆ. ಇಷ್ಟೇ ಈ ಒಂದು ಸ್ಟೆಪ್ಸ್ಗಳನ್ನು ನೀವು ಮಾಡ್ಬೋದು. ಬೇಕಾದರೆ ಸುತ್ತಮುತ್ತ ನೀವು ಹಲವಾರು PNGsಗಳನ್ನು ಕೂಡ ಹಾಕೋಬೋದು ಬ್ಯಾಕ್ಗ್ರೌಂಡ್ ಇಲ್ದಿರೋನ. ಮತ್ತು ಫೋಟೋದ ಬ್ಯಾಕ್ಗ್ರೌಂಡ್ ತೆಗೆಯೋದು ಹೇಗೆ ಅಂತ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ಕಮೆಂಟ್ ಮಾಡಿ, ಅದಕ್ಕೂ ಕೂಡ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಈ ವಿಡಿಯೋ ಮುಖಾಂತರ ನಿಮಗೆ ಗೊತ್ತಾಗಿದೆ ಅಂತ ತಿಳ್ಕೊಂಡಿದ್ದೀನಿ ನಾನು ಥಂಬ್ನೈಲ್ಸನ್ನು ಹೇಗೆ ಮಾಡೋದು ಅಂತ. ಮತ್ತು ಥಂಬ್ನೈಲ್ಸ್ ಬಗ್ಗೆ ತೀರಾ ಗೊತ್ತಿಲ್ಲದೆ ಇರೋರು ಮತ್ತು ಥಂಬ್ನೈಲ್ಸ್ನ ಅಪ್ಲೋಡ್ ಮಾಡೋದಾದರೂ ಹೇಗೆ ಅಂತ ಗೊತ್ತಿಲ್ಲದಿರೋರು ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅವ್ರಿಗೂ ಕೂಡ ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಈ ವಿಡಿಯೋ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡ್ಕೊಳ್ಳಿ. ಮತ್ತು ಏನೇ ಡೌಟ್ಸ್ ಬಂದರೂ ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಗಳಿಗೆ ನಾನು ರಿಪ್ಲೈ ಕೊಡ್ತೀನಿ. ವಿಡಿಯೋ ಮುಖಾಂತರ ಆಗಿರ್ಬೋದು ಅಥವಾ ಟೆಕ್ಸ್ಟ್ ಮುಖಾಂತರ ಆಗಿರ್ಬೋದು, ರಿಪ್ಲೈ ಅಂತೂ ಕೊಡ್ತೀನಿ ನಾನು ನಿಮಗೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.